ನಮಸ್ಕಾರ ಸ್ನೇಹಿತ, ನಮ್ಮದು ಕೈಗುಳ ಗ್ರಾಮ ತಾಯಿ ರಾಜೇಶ್ವರಿ ವಾಸವಾಗಿದ್ದೀನಿ. ನಮ್ಮ ಮನೆಯ ಅಕ್ಕಪಕ್ಕದವರಾದ ರಾಮಕೃಷ್ಣ ಅವರು ಏನು ಮಾಡ್ತಾರೆ ಅಂತ ನಮಗೆ ಹೋಗಿ ಕುಡಿಯಬೇಕು. ನಮ್ಮ ಶಾಸಕರು ಕೂಡ ನಮ್ಮ ಮನೆಯವರು ನಮ್ಮ ಕುಡಿಯೋದು ಮಾಡ್ತಾ ಇದ್ದಾರೆ. ನಮಗೆ ಬರಬೇಕಾದ ಆಸಿನ ಕೊಡದೆ ಮನೆ ಕೊಡದೆ ಕೈ ಹೊಡೆಯಲು ದೀಪಾಲ್ ಮಾಡೋದು, ಇನ್ನೊಂದಕ್ಕೆ ಊಟ ಇಲ್ದಂಗೆ ಮಾಡೋದು, ಬೇರೆಯವರಿಗೆ ಬಸ್ ಚಾರ್ಜ್ ಇದ್ದಂಗೆ ಮಾಡೋದು, ಎಲ್ಲದಕ್ಕೂ ಕೂಡ ಅಲ್ಲಾಗಿದ್ದು ಮನೇಲಿ ಕುತ್ಕೊಂಡ್ರೆ ಟಾರ್ಚರ್ ಮಾಡೋದು, ಮನೇಲಿ ಊಟ ಮಾಡೋದು ಇದೆಲ್ಲ ಈ ರೀತಿ ಮಾಡೋದ್ರಿಂದ ನಮಗೆ ತುಂಬಾ ನೋವಾಗ್ತಾ ಇದೆ. ಈಗ ನಮಗೆ ವಿಪರೀತವಾದ ಟಾರ್ಚರ್ ಕೊಟ್ಟು ಮೊನ್ನೆ ಕೂಡ ನಾನು ಕೂಡ ಬಿಸಿಲಾಗ್ತಿದ್ದೆ. ಆಮೇಲೆ ಲಾರಿ ಕೂಡ ಹೋಗಿದ್ದೆ. ನಾನು ಏನಾದರೂ ಮಾಡ್ಕೊಂಡಿದ್ದ ನಾನು ಟಾರ್ಚರ್ಗೆ ತಡಿಲಾಗ ಮೊನ್ನೆ ಬಿರಿಲ್ಲ ಟಾರ್ಚರ್ ಹೊಡೆದು ಎಲ್ಲ ಕಳಿಸಿದ ಮೇಲೆ ಆ ಟಾರ್ಚರಿಂದ ನಾವು ಇದಾಗಿ ಎಲ್ಲ ಗಾಯಗಳಾಗಿ ಎಲ್ಲ ಆಗಿ ಸಮಸ್ಯೆಗಳಾಗಿದ್ದಾವೆ. ಈ ಥರ ಯಾವುದೇ ಕುಟುಂಬಗಳಲ್ಲಿ ನಡಿಬಾರ್ದು. ನಮ್ಮ ಇರೋದು ತಪ್ಪಲ್ಲ, ಆದರೆ ಸರಿಯಾದ ಸರ್ವರಿಗೂ ಸಮಪಾಲು ಎಂಬುದು ನಮ್ಮ ಭಾರತ ದೇಶದ ಒಂದು ಕನ್ನಡಿ. ಸಮಪಾಲಿರ್ತದೆ, ಅದನ್ನೆಲ್ಲರೂ ಅರ್ಥ ಮಾಡಿಕೊಂಡು ಯಾವ ಮನೆಗೆ ಯಜಮಾನಿಕೆ ಕಟ್ಟಿಕೊಂಡು ಯಜಮಾನಿಕೆ ಇದ್ದವ್ರನ್ನ ವಾರಸವಾಗಿ ತಿಳ್ಕೊಂಡು ಓದಿ ಬಿಡೋದು ಈ ರೀತಿ ಮಾಡೋದು ಸಾಮಾಜಿಕವಾಗಿ ಒಳ್ಳೆಯದಲ್ಲ. ಮತ್ತು ಅವ್ರನ್ನ ಬೀದಿ ಪಾಲು ಮಾಡೋ ಊಟ ಎಲ್ಲಿ ಮಾಡಬೇಕು, ಎಲ್ಲಿ ಮನೇಲಿ ಇರಬೇಕು, ಇಲ್ಲಿ ಯಾವ ರೀತಿ ಜೀವನ ಮಾಡಬೇಕು, ಇದೆಲ್ಲ ತುಂಬ ಕಷ್ಟ ಆಗುತ್ತೆ. ಈ ಕಡೆಯಿಂದ ಜೀವನ ಮಾಡಲ್ಲ. ಒಂದು ಬಸ್ಗೆ ಹೋಗ್ಬೇಕಂದ್ರೆ ಒಂದು ದುಡ್ಡು ಬೇಕು, ಹೋಟ್ಲಲ್ಲಿ ಊಟ ಮಾಡಬೇಕು, ಟೈಲೆಟ್ಗೆ ಹೋಗ್ಬೇಕಂದ್ರೆ ದುಡ್ಡು ಕೊಡಬೇಕು. ಇಂಥ ಕಾಲದ ಪರಿಸ್ಥಿತಿ ಹಾಕಿದರೆ ನಮ್ಮಂಥವರು ತಾಯಿ ಮತ್ತು ಮಗ ಎಲ್ಲಿ ಹೋಗಿ ನಾವು ಜೀವನ ಮಾಡಬೇಕು. ನಮ್ಮ ಜೀವನ ತುಂಬ ಕಷ್ಟ ಆಗ್ಬಿಟ್ಟಿದೆ. ನಮಗಂತೂ ಸಹಾಯಕ್ಕೆ ಯಾರು ಬರ್ತಾ ಇಲ್ಲ. ಎಲ್ಲ ರೀತಿಯೂ ನಮ್ಮ ಕಷ್ಟನ ಹೇಳ್ಕೊಂಡ್ವಿ, ಯಾರು ಯಾರು ಬಂದಿಲ್ಲ. ಒಂದು ಸುಮ್ಮನೆ ಒದಿರಿ ಅಂತ ಹೇಳ್ಕೊಡೋದು ಹೇಳೋದು ಈ ರೀತಿ ಎಲ್ಲ ಹೇಳ್ಕೊಟ್ಟು ಕಲ್ತಾರೆ. ಈ ಬೇಕನ್ನ ಯಾರು ಕೂಡ ಅನ್ನಬಾರ್ದು. ಅನ್ನ ತಿಂದ ಬಗ್ಗೆ ಕುಟುಂಬ ಮನೆಗೆ ಯಾವುದೋ ಬಗ್ಗೆ ಅಂತ ಕೆಲಸ ಮಾಡಬಾರ್ದು. ಯಾರಾದರೂ ಕೂಡ ಅನ್ನ ಇಟ್ಟು ಮನೆ ಚೆನ್ನಾಗಿ ಬೆಳಿಲಿ ಅಂತ ಖುಷಿಪಟ್ಟು ಇದನ್ನು ಬಿಟ್ಬಿಟ್ಟು ಹಣ ಮನೆ ಹಾಕಿ ನಮ್ಮ ತಾಯಿ ನಾವು ಇಲ್ಲಿ ಕಿರುಪುರಿಂದ ನಾವೇ ಕೂಡ ಏನಾದರೂ ಮಾಡೋ ಸಾಧ್ಯ ಭಾರಿ ಬೇಜಾರಾಗ್ತಿತ್ತು. ಯಾಕಂತಂದರೆ ಈಗ ನಮ್ಮ ತಾಯಿದು ಮದುವೆ ಆಗಿ ಕೂಡ ಹೆಚ್ಚು ಕಮ್ಮಿ ಅಂತಂದರೆ 50 ವರ್ಷ ಬರ್ತಾರೆ. ಈ ಕಾಲದಲ್ಲಿ ಶೋಧ ಮಾತಾಡೋರು ಇಬ್ಬರಿಲ್ಲ. ಆದರೆ ಇಂಥ 50 ಕುಟುಂಬಗಳಲ್ಲಿ ದುಡ್ಡು ಬಂದರಂದರೆ ಅವರಿಗೆ ಗೌರವ ಕೊಡೋದನ್ನು ಕೊಡಬೇಕು. ಅವರು ಬರಬೇಕಾದ ಭೂಮಿ ಇರಲಿ, ಮನೆ ಇರಲಿ, ಎಲ್ಲ ಯಜಮಾನರನ್ನು ಹಂಚಿಕೊಡ್ಬೇಕು. ನ್ಯಾಯಬದ್ಧವಾಗಿ ಧರ್ಮಬದ್ಧವಾಗಿ ಕೊಡಬೇಕು. ಅವ್ರಿಗೂ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇದರಿಂದ ಸಮಾಜಕ್ಕೂ ಒಳ್ಳೆಯದು, ಲೋಕಕ್ಕೂ ಒಳ್ಳೆಯದು. ಆ ರೀತಿ ಮಾಡೋದ್ರಿಂದ